ನೀವಿಬ್ರು ಯಾಕೇನು ಮಾತಾಡ್ತಾ ಇಲ್ಲ? ಮದ್ವೆ ಆದವ್ರಿಗೆಲ್ರಿಗೂ ಪಾಪು ಆಗುತ್ತಲ್ವಾ? ನೀನು ನಿನ್ನ ಹೊಟ್ಟೆಲ್ ಪಾಪು ಇಟ್ಕೋಸಿದಮ್ಮ. ಪಾಪು ಹೊಟ್ಟೆಲ್ ಹೆಂಗ್ ಬರುತ್ತೆ ಅಂತ ಯೋಚನೆನಾ? ನನ್ಗೂ ಗೊತ್ತಿಲ್ಲ. ಅರೆ ಡಾಕ್ಟರ್ ಕೇಳಿದ್ರೆ ಅವ್ರ ಇಂಜೆಕ್ಷನ್ ಕೊಟ್ಟು ಪಾಪು ಹೊಟ್ಟೆಲ್ ಬರೋ ಹಂಗ್ ಮಾಡ್ತಾರೆ. ಹೌದು, ಪಾಪು ಹೊಟ್ಟೆಲ್ ಹೆಂಗ್ ಬರುತ್ತೆ? ನಾನು ನೋಡು, ಅದು ದೇವ್ರಿಚ್ಛೆ. ಸೀತಮ್ಮಂಗೆ ಸಿಹಿ ಮಾತ್ರ ಸಾಕು ಅಂತ ದೇವ್ರ ಆಶೀರ್ವಾದ ಮಾಡಿದ್ದಾನೆ. ಯಾಯ ಈ ರಾಮಂಗೂ ಅಷ್ಟೇ, ನೀನಿದೆಯಲ್ಲ ಅಷ್ಟೇ ಸಾಕು ಅಂತ ದೇವ್ರು ಆಶೀರ್ವಾದ ಮಾಡ್ಬಿಟ್ಟಿದ್ದಾನೆ. ಈಗ ತಮ್ಮ ಗುಮ್ಮ ಅಂತ ಬಂದ್ರೆ ಆಮೇಲೆ ನನ್ನ ಸಿಹಿ ಬೇಬಿಗೆ ನಾನು ಜಾಸ್ತಿ ಟೈಮ್ ಕೊಡಕ್ಕಾಗಿಲ್ಲ ಅಂದ್ರೆ ಬೇಡಪ್ಪ, ನನ್ನ ಟೈಮ್ ಎಲ್ಲ ನಿಂದ. ನಂಗೆ ಸಿಹಿ ಬೇಬಿ ಮಾತ್ರ ಸಾಕು. ಆದ್ರೆ ನನ್ ತಮ್ಮ ಬೇಕು. ನೀನೇನು ಟೆನ್ಷನ್ ತಗೋಬೇಡ ಅಪ್ಪ. ತಮ್ಮ ಪಾಪುನ ನಾನ್ ನೋಡ್ಕೊಂತೀನಿ. ಅವ್ನ್ ಬೇಜಾರಾದ್ರೆ ಅವ್ನ್ಗೆ ಹಗ್ ಮಾಡ್ತೀನಿ, ಅವ್ನ್ ಸ್ಮೈಲ್ ಮಾಡೋ ಹಂಗ್ ಮಾಡ್ತೀನಿ. ನನ್ ತಮ್ಮನ್ ಜೊತೆ ಆಟ ಆಡ್ತೀನಿ, ಅವನ್ ಕತೆ ಹೇಳಿ ಮಲಗಿಸ್ತೀನಿ. ಅವನೇನಾದ್ರೂ ಜಾಸ್ತಿ ಹತ್ರ ನಾನೇ ಅವ್ನ್ ಡೈಪರ್ ಚೇಂಜ್ ಮಾಡ್ತೀನಿ. ಏನ್ ಮಾಡ್ತೀಯ? ಡೈಪರ್ ಚೇಂಜ್ ಮಾಡ್ತೀನಿ ಅಪ್ಪ. ನನ್ಗೆ ಎಲ್ಲ ಬರುತ್ತೆ. ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದ್ದೀನಿ. ಅಪ್ಪ ದೇವ್ರೆ, ಈ ಯೂಟ್ಯೂಬ್ ಅವರು ಡೈಪರ್ ಚೇಂಜ್ ಮಾಡೋದು ಹೇಳ್ಕೊಡ್ತಾರಾ? ಎಲ್ಲಿ ನನ್ ಫೋನ್ ಕೊಡು, ನಾನು ತೋರಿಸ್ತೀನಿ. ಫೋನ್ ಯೂಸ್ ಮಾಡಕ್ಕೆ ಇದೊಂದು ನೆಪ ನಿನ್ಗೆ. ಸುಮ್ಮನೆ ಮಲ್ಕೋಬಾ. ತಮ್ಮ ನೀನೇನು ಹೇಳೇ ಇಲ್ಲ ತಮ್ಮ ಯಾವಾಗ ಬರ್ತಾನೆ ಅಂತ. ಪುಟ್ಟ, ಅದೆಲ್ಲ ನಾವ್ ಡಿಸೈಡ್ ಮಾಡಕ್ ಆಗಲ್ಲ ಕಣೆ. ಎಲ್ಲ ದೇವ್ರಿಚ್ಛೆ ಅಂತ ಹೇಳಿಲ್ವಾ? ಸುಮ್ನೆ ಮಲ್ಕೋ ನೀನು. ಏನೇನೋ ಪ್ರಶ್ನೆ ಕೇಳ್ಬೇಡ. ಅದೇ ಸೀತಮ್ಮ ಪ್ರಾಣಿ. ಸೀತಮ್ಮ ನೀನೇನೋ ಹೇಳ್ತಿದ್ವ, ಏನದು? ಹಾ, ಪ್ರಾಣಿಕವಾಗಿ. ಪ್ರಾಮಾಣಿಕವಾಗಿ. ಅದೇ ಅದೇ. ಹಂಗ್ ಬೇಡ್ಕೊಂಡ್ರೆ ರಾಮ ಇಲ್ಲ ಅನ್ನೋದಿಲ್ಲ ತಾನೆ? ಇಲ್ಲ ಸೀತಮ್ಮ, ನಾನು ಈಗಲೇ ದೇವ್ರ ಹತ್ರ ಹೋಗಿ ನಮ್ಮ ಸೀತಮ್ಮನ ಹೊಟ್ಟೆಯಲ್ಲಿ ತಮ್ಮನ್ ಕಳ್ಸು ಅಂತ ಬೇಡ್ಕೊಂತೀನಿ. ಸಿಹಿ ಸಿಹಿ ಬಾ ಮಲ್ಕೋ.